ಹಾಯ್ ನಮಸ್ಕಾರ, ಶೈಲಜಾ ಭಟ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬಟಾಟೆ ಅವಲಕ್ಕಿ ಮಾಡ್ತಾ ಇದ್ದೆ. ನಾನೊಬ್ಬಳೆ ಮಾಡ್ಕೊಂಡ್ರೆ ಎಂಥದ್ದು, ನಿಮಗೂ ಎಲ್ಲ ಮಾಡಿ ತೋರಿಸುವಂಥ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ. ಒಂದ್ಸಿದ್ದೆ ಅವಲಕ್ಕಿ ತಗೊಂಡಿದ್ದೆ. ಅವಲಕ್ಕಿ ಚೆಂದ ಮಾಡಿ ತೊಳೆದು ಸ್ವಲ್ಪ ನೀರು ಹಾಕಿ ಮುಚ್ಚಿ ಬದಿಗಿಡ್ತಾ ಇದ್ದೆ, ಸ್ವಲ್ಪ ನೆನೀಲಿ ಅನ್ಕೊಂಡು. ಅವಲಕ್ಕಿ ಅಂದರೆ ಎಲ್ಲ ಮೂಜ್ ಮುರಿತ್ರ, ಇದು ಹಂಗಲ್ಲ, ಸೂಪರ್ ಹತ್ತು. 1 ಟೊಮೆಟೊ, 1 ಬಟಾಟೆ, 1 ಈರುಳ್ಳಿ ತಗೊಂಡಿದ್ದೆ. ಹಸಿಮೆಣಸು ಅಥವಾ ಚೂರು ಮೆಣಸು ಖಾರಕ್ಕೆ ಬೇಕಪ್ಪ ಅಷ್ಟು ಎಲ್ಲ ಸಣ್ಣಗೆ ಹೆಚ್ಕೊಂತೆ. 1 ಎಸಳು ಬೇವಿನ ಸೊಪ್ಪು ತಗೊಂಡಿದ್ದೆ. ಈಗ ಗ್ಯಾಸ್ ಹಚ್ಚಿ ಎಣ್ಣೆ ಬೇಳೆ ಇಡ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ 1 ಸ್ಪೂನು, ಸಾಸಿವೆ ಕಾಳು, ಚೂರು ಕೆಂಪು ಹಾಕು, ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಟುಕೊಂಡಿದ್ದ ಚೂರು ಮೆಣಸು ಹಾಕಿ ಒಂಚೂರು ಫ್ರೈ ಆದಮೇಲೆ ಬಟಾಟೆ, ಟೊಮೆಟೊ, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡದು ಒಟ್ಟಿಗೆ ಹಾಕಿ ಬಿಡ್ತೆ. ಒಂದು ಸತಿ ಲಾಕ್ ಮಾಡಿ ಮುಚ್ಚಿ ಹಾಗೆ ಬಿಡ್ತೆ ಅದನ್ನು. ಆ ಟೊಮೆಟೊ ನೀರು ಒಡ್ಕೊಂಡು ಮತ್ತು ಎಣ್ಣೆ ಹಾಕಿರುತ್ತಲ್ಲ ಅದರಲ್ಲೇ ಲಾಕ್ ಬೇಯಿತ್ತು. ಈಗ ಚೂರು ಅರಿಶಿನ ಪುಡಿ ಮತ್ತು ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಅಷ್ಟು ಹಾಕಿ ಒಂದು ಸರಿ ಮತ್ತೊಂದು ಸತಿ ಮುಚ್ಚಿ ಒಂದು 2ರಿಂದ 3 ನಿಮಿಷ ಅದು ಹಾಗೆ ಬೇಯೋಕೆ ಬಿಡ್ಕು. ಯಾಕಂದರೆ ಬಟಾಟೆ ಎಲ್ಲ ಚೆಂದ ಬೇಯ್ಕಲ್ಲ ಅದರಲ್ಲಿ, ಅದಕ್ಕೆ. ಈಗ ನೋಡಿ ಬಟಾಟೆ ಬೆಂದಿತ್ತು, ಎಷ್ಟು ಮೆತ್ತಗೆ ಬೆಂದಿತ್ತು ಕಣಿ. ಈಗ ಆಗಲೇ ನೆನೆಸಿಟ್ಟಿತ್ತಲ್ಲ ಅವಲಕ್ಕಿನ, ಅದ್ರಾಗ ನೀರಿಲ್ಲದೆ ಇದ್ರೆ ಅಷ್ಟು ಎಣ್ಣೆ ಬೆಳೆ ಒಟ್ಟಿಗೆ ಒಂದೇ ಸರಿ ಹಾಕ್ಲಕ್ಕೆ, ಇಲ್ಲದಿದ್ರೆ ನೀರಿತ್ತಂತಾದರೆ ಅಷ್ಟನ್ನು ಹಿಂಡಿ ಅಷ್ಟು ಅವಲಕ್ಕಿನ ಎಣ್ಣೆ ಬೆಲೆ ಹಾಕೋದು. ಒಂದು ಸರಿ ಲಾಯ್ಕ್ ಮಾಡಿ ಮುಚ್ಕೊಳ್ಕಿದೆ, ಅಷ್ಟು ಒಗ್ಗರಣೆ ಎಲ್ಲ ವಾಗತಿ ಆಯ್ಕೆ ಲಾಯ್ಕ್ ಮಾಡಿ ಮುಚ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಉಪ್ಪು ಹಾಕಿ ಮತ್ತೊಂದು ಸರಿ ಉಪ್ಪೆಲ್ಲ ವಾಗತಿ ಆಗೋಕ್ಕೆ. ಅಲ್ದಿದ್ರೆ ಒಂದು ಬದಿಗೆ ಉಪ್ಪು ಹಿಡಿತ್ತೆ, ಒಂದು ಬದಿಗೆ ಉಪ್ಪು ಹಿಡಿತಿಲ್ಲ, ಹಂಗಾಗ್ತದೆ. ಪೂರ್ತಿ ಮುಚ್ಚಿ ಆಯಿತಾ. ಆಲೂ ಅವಲಕ್ಕಿ ಬಟಾಟ ಪೋಹ ರೆಡಿ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಹೇಗಿತ್ತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಬೆಳಿಗ್ಗೆ ತಿಂಡಿಗೆ, ಸಾಯಂಕಾಲ ಚಹಾ ಕುಡುಕು ಲಾಯ್ಕತ್ತು. ಚಹಾ ಜೊತೆಗೆ ಅವಲಕ್ಕಿ, ಮೊಸರು ಬೇಕಾದವ್ರು ಮೊಸರು ಹಾಯ್ಕೊಂಡು ಒಳ್ಳೆ ಮಾಡಿ ತಿನ್ಲಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಅಕ್ಕಂಗಾರೆ ಮತ್ತೆ ಸಿಗ್ತೆ. ಹಾಂ.